ರಾಜಕಾರಣ, ತುಷ್ಟೀಕರಣ ಅನ್ನೋ ಆರೋಪಗಳು ಇವತ್ತು ನೆನ್ನೆಯದಲ್ಲ. ಬಹುತೇಕ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಅತ್ಯಂತ ಪ್ರಬಲ ಅಸ್ತ್ರವಾಗಿ ಸಿಗೋ ವಿಚಾರವೇ ಓಲೈಕೆ ಅನ್ನೋದು, ತುಷ್ಟೀಕರಣ ಅನ್ನೋದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಂತೂ ಅನುದಾನ ಮೀಸಲಿಡೋ ವಿಚಾರದಿಂದ ಹಿಡಿದು ಕೇಸನ್ನ ವಾಪಸ್ ಪಡ್ಕೊಳ್ಳೋ ವಿಚಾರದವರೆಗೂ, ರೈತರ ಭೂಮಿ ವಿಚಾರದಿಂದ ಹಿಡಿದು ಇದೀಗ ರಜಾಕಾರರ ವಿಚಾರದವರೆಗೂ ಕೂಡ, ಗುತ್ತಿಗೆ ಮೀಸಲಾತಿ ವಿಚಾರದವರೆಗೂ ಕೂಡ ಓಲೈಕೆ, ತುಷ್ಟೀಕರಣ ಅನ್ನೋ ಆರೋಪವನ್ನ, ಅನ್ನೋ ಒಂದು ಪ್ರಬಲ ಅಸ್ತ್ರವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ. ಈ ಓಲೈಕೆ ಆರೋಪ, ತುಷ್ಟೀಕರಣದ ಆರೋಪ ಸತ್ಯನ ಅಥವಾ ಕೇವಲ ಚುನಾವಣೆಯ ಗಿಮಿಕ್ ಪಾಲಿಟಿಕ್ಸ್, ಅದ್ರ ಬಗ್ಗೆ ಒಂದು ತರ್ಕಭರಿತವಾದ ಡಿಬೇಟ್ ಅನ್ನ ಮಾಡೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತದಲ್ಲಿ ಮಾಡ್ತಾ ಇದ್ದೇವೆ. ಎಸ್, ಖಂಡಿತ. ನೋಡಿ, ಕಾಂಗ್ರೆಸ್ ಸರ್ಕಾರ ಯಾವಾಗ ಇತ್ತು ಆವಾಗ ಎಲ್ಲರೂ ಕೂಡ ಬಿಜೆಪಿ ಆರೋಪ ಇದ್ದದ್ದು ಮುಸ್ಲಿಂರನ್ನ ಓಲೈಕೆ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ಮುಸ್ಲಿಂ ಮುಖಂಡರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ತಾರೆ, ಗುತ್ತಿಗೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ. ಅಂದ್ರೆ ಧರ್ಮಾಧಾರಿತವಾಗಿ ಮೀಸಲಾತಿ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಇದೆಲ್ಲದರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡೋಣ. ನಮ್ಮ ಈ ಡಿಬೇಟ್ ಅನ್ನ ನಾವು ಮೂರು ವಿಭಾಗವಾಗಿ ಅದನ್ನ ನಾವು ಜನರ ಮುಂದೆ ಚರ್ಚೆ ಮಾಡೋಣ. ಮೊದಲ ವಿಭಾಗ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನೋಡಿ, ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಬೇಕು, ಧರ್ಮಾಧಾರಿತವಾಗಿ ಮೀಸಲಾತಿಗೆ ಏನಾದ್ರೂ ಅವಕಾಶ ಇದೆಯಾ ಅನ್ನೋದು ಈಗಿರುವಂತ ಚರ್ಚೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಇದೆಯಾ ಸಂವಿಧಾನದಲ್ಲಿ? ಇಲ್ಲೂ ಕೂಡ ಇದೆಯಾ ಕೈಪಕ್ಷದ ಧರ್ಮಾಧಾರಿತ ತುಷ್ಟೀಕರಣ, ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ವಿಚಾರ ಇಲ್ಲಿ ಇದೆಯಾ? ಅಥವಾ ಬಿಜೆಪಿ ಕೇವಲ ರಾಜಕಾರಣಕ್ಕೋಸ್ಕರ ಈ ರೀತಿಯಾಗಿ ಜನರ ಮನಸ್ಸಿನಲ್ಲಿ ಈ ರೀತಿಯೊಂದು ಭಾವನೆಯನ್ನ ಬಿತ್ತುತ್ತಾ ಇದೆಯಾ? ಕೈನಿಂದ OBCಗಳನ್ನ ಒಡೆಯೋ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ಮೋದಿ ಅವರು ಹೇಳಿರೋದು ಅಂದ್ರೆ OBCಗಳನ್ನ ಕೂಡ ಧರ್ಮದ ವಿಚಾರ ತಂದುಬಿಟ್ಟು ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ, ಜಾತಿ ವಿಚಾರ ತಂದು ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಬಿಜೆಪಿ ಇಲ್ಲದ ವಿಷಯದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆಯಾ? ನೋಡಿ, ಚುನಾವಣಾ ಸಮಯ ಬಂದಾಗ ಒಂದು ಸಮುದಾಯವನ್ನ ಓಲೈಕೆ ಮಾಡೋದಕ್ಕೆ ಒಂದು ಹೇಳಿಕೆಗಳು, ಮತ್ತೊಂದು ಹೇಳಿಕೆಗಳು, ಒಬ್ಬರನ್ನ ಓಲೈಸೋ ನಿಟ್ಟಿನಲ್ಲಿ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದೆಲ್ಲವೂ ಕೂಡ ಮಾಮೂಲಿ. ಆದ್ರೆ ಈಗ ಯಾವುದೇ ಚುನಾವಣೆ ಮತ್ತೊಂದು ಏನೂ ಕೂಡ ಇಲ್ಲ. ಸಂಪೂರ್ಣವಾಗಿ ಈಗ ಕಾಂಗ್ರೆಸ್ ಅಧಿಕಾರವನ್ನು ಮಾಡ್ತಾ ಇದೆ. ಹೀಗೆಲ್ಲ ಇರುವಾಗ ಇಂಥ ಸಮಯದಲ್ಲಿ ಓಲೈಕೆ ಅನಿವಾರ್ಯ ಇದೆಯಾ? ಅಥವಾ ಓಲೈಕೆ ಅನ್ನೋದು ಯಾಕೆ? ಇದೆಲ್ಲದರ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಮೇಡಮ್, ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ, ಹಾಗೆ JDS ವಕ್ತಾರರಾದ ಮಹೇಶ್ ಗೌಡ್ರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಡಾಕ್ಟರ್ ದಿನೇಶ್ ಇದ್ದಾರೆ, ಮುಸ್ಲಿಂ ಮುಖಂಡರು ಚಿಂತಕರಾದ MD ಫಾರೂಕ್ ಅವರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಶೇಷವಾಗಿ ಮೆಗಾ ಡಿಬೇಟ್ ನ ಹೈಲೈಟ್ ನಮ್ಮ ಲೈವ್ ಆಡಿಯನ್ಸ್ ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಜಿ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಓಲೈಕೆ ಅನ್ನೋದು ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ವಿರುದ್ಧ ಅತ್ಯಂತ ಪ್ರಬಲವಾದ ಅಸ್ತ್ರ. ಈಗ ಗುತ್ತಿಗೆ ವಿಚಾರದಲ್ಲಿ ಮೀಸಲಾತಿ ಕೊಡಿ ಅಂತ ಕೇಳಿರೋದು 2B ಕ್ಯಾಟಗರಿ ಅಡಿಯಲ್ಲಿ. ಈ ಮುಸ್ಲಿಂ ಅನ್ನೋ ಪದ ಯಾಕೆ ಬಳಕೆ ಆಗ್ತಾ ಇದೆ? ಮುಸಲ್ಮಾನರಿಗೇನೆ ಕಾಂಗ್ರೆಸ್ ಮೀಸಲಾತಿ ಕೊಡ್ಲಿಕ್ಕೆ ಹೊರಟಿದೆ ಅನ್ನೋ ಚರ್ಚೆ ಯಾಕೆ ಆಗ್ತಿದೆ? ನೋಡಿ, ಈ ದೇಶ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯವರೆಗೆ ದೇಶ ಒಂದು ತುಷ್ಟೀಕರಣದ ನೀತಿಯಿಂದ, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇಂದ ಬಹಳ ದೊಡ್ಡದಾದಂಥ ಬೆಲೆಯನ್ನು ಕೊಡಬೇಕಾದಂತ ಬಂತು. ಒಂದು ರೀತಿ ದೇಶದ ವಿಭಜನೆ ಕೂಡ ತುಷ್ಟೀಕರಣದ ಕಾರಣಕ್ಕೋಸ್ಕರನೇ ಆಗಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಈ 75 ವರ್ಷಗಳಲ್ಲಿ ಏನು ತುಷ್ಟೀಕರಣ ಅಂತಕ್ಕಂಥದ್ದು ತನ್ನ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತದ ರೂಪದಲ್ಲಿ ಅದನ್ನು ಮಾಡ್ತಾ ಇರುವಂಥ ಅಂಶ. ಪ್ರತಿ ಸಂದರ್ಭದಲ್ಲೂ ಕೂಡ ಸಂವಿಧಾನ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಏನು ರಿಲಿಜಿಯನ್ ಬೇಸ್ಡ್ ರಿಸರ್ವೇಷನ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗಡೆ ಅವಕಾಶನಿಲ್ಲ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 15 ಯಾವ ಕಾರಣಕ್ಕೂ ಕೂಡ ರಿಸರ್ವೇಷನ್ ರಿಲಿಜಿಯನ್ ಬೇಸ್ಡ್ ಮಾಡಲ್ಲ. ರಿಸರ್ವೇಷನ್ ಯಾಕೆ ತಂದಿರುವಂಥದ್ದು? ರಿಸರ್ವೇಷನ್ ಅಂತಕ್ಕಂಥ ತಂದಿರ್ತಕ್ಕಂಥದ್ದು ಯಾವುದೋ ಕೆಲಸ ಕೊಡಕ್ಕಲ್ಲ. ರಿಸರ್ವೇಷನ್ ಅಂತ ಪೂಜ್ಯ ಅಂಬೇಡ್ಕರ್ ಅವರು ಈ ದೇಶದೊಳಗಡೆ ಮೀಸಲಾತಿಯನ್ನು ತರಬೇಕು ಅಂತ ಮಾಡಿದಂಥದ್ದು. ಏನು ತಾರತಮ್ಯ ಇದೆ ಈ ದೇಶದ ವ್ಯಕ್ತಿಗಳ ಮಧ್ಯದಲ್ಲಿ, ತಾರತಮ್ಯ ಏನಿದೆ ಆ ತಾರತಮ್ಯ ಮತ್ತೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಂದು ಸಮುದಾಯ ಯಾರು ಶೋಷಿತ ವರ್ಗ ಏನಿದೆ ಆ ಶೋಷಿತ ವರ್ಗವನ್ನ ಮುಖ್ಯ ವಾಹಿನಿ ಒಳಗಡೆ ಸೇರಿಸ್ಕೊಂಡು ನಾವೆಲ್ಲರೂ ಸಮಾನರಾಗಬೇಕು ಅನ್ನೋ ದಿಶೆ ಒಳಗಡೆ ಮೀಸಲಾತಿಯನ್ನ ತಂದಂಥದ್ದು. ಆದ್ರೆ ಕಾಂಗ್ರೆಸ್ ಈ ಮೀಸಲಾತಿ ಅನ್ನೋಂತಕ್ಕಂಥದನ್ನ ತನ್ನ ವೋಟ್ ಬ್ಯಾಂಕ್ ರಾಜಕಾರಣ, ತನ್ನ ಸಿದ್ಧಾಂತವಾಗಿ ಪರಿವರ್ತನೆ ಮಾಡ್ಕೊಂಡಂಥದ್ದು. ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ OBC ಒಳಗಡೆ
28% ಏನಿದೆ ಅದ್ರ ಒಳಗಡೆ ಸುಮಾರು 35 ಜಾತಿಗಳಿಗೆ ಇದ್ರ ಒಳಗಡೆ ರಿಸರ್ವೇಶನ್ ಇದಾವೆ. ಆದ್ರೆ ಕಾಂಗ್ರೆಸ್ ಬರೀ ಆ 35 ಮಾಡ್ಲಿಕ್ಕೆ ಹೊರಟಿಲ್ಲ. ಏನೆಲ್ಲ ಬೇರೆ ಬೇರೆ ಸಮುದಾಯಗಳ ಮುಸಲ್ಮಾನರಿದ್ದಾರೆ, ಉದಾಹರಣೆಗೆ OBC ಒಳಗಡೆ 28% ಕರ್ನಾಟಕದಲ್ಲಿದೆ. ಆ 28% ಕರ್ನಾಟಕದ OBC ಒಳಗಡೆ ಮುಸಲ್ಮಾನರದು ಪಿಂಜಾರ ಇದ್ದಾರೆ, ದೇವಬಂದ್ ಇದ್ದಾರೆ, ಹಾಗೆ ಲಡಾಫ್ ಇದ್ದಾರೆ, ಜೋಹರಿ ಇದ್ದಾರೆ, ಎಲ್ಲ ಮಿಕ್ಕ ಸಮುದಾಯಗಳು. ಈ ತರದ್ದು ಸಣ್ಣ 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 ಕಾಯಕ ಸಮಾಜಗಳು, ಈ ಮುಸಲ್ಮಾನ ಸಮಾಜಗಳು ಕೂಡ ಇದ್ರ ಒಳಗಡೆ ಸೇರಿದ್ದಾರೆ. ಇಷ್ಟಕ್ಕೆ ಸೀಮಿತ ಇದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಆದ್ರೆ ಇಲ್ಲಿ ಆಪತ್ತಿ ಇರೋಂಥದ್ದು ಸಿದ್ದರಾಮಯ್ಯ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಇದನ್ನ ಮುಸಲ್ಮಾನರ ಹೆಸರಲ್ಲಿ ರಿಸರ್ವೇಶನ್ ಕೊಡಕ್ಕೆ ಸಂವಿಧಾನದಲ್ಲೇ ಅವಕಾಶ ಇಲ್ಲ. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇದಕ್ಕೆ ಯಾವುದೂ ಅವಕಾಶ ಇಲ್ಲ ಅಂತೇಳಿ. ಆದ್ರೆ ಕರ್ನಾಟಕದ ಕಳೆದ 1.5 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ವ್ಯಾಪಕವಾದಂತ ಭ್ರಷ್ಟಾಚಾರ. ಕರ್ನಾಟಕ ನೋಡ್ತಾ 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 ಒಂಥರ ರ್ಯಾಡಿಕಲೈಸೇಷನ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದ್ ರೀತಿ ಒಂದು ಮುಸಲ್ಮಾನರನ್ನ ಓಲೈಸೋ ಅಂತದೇ ಒಂದೇ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ಈ 4% ಗುತ್ತಿಗೆ ಒಳಗಡೆ ಏನ್ ಅನಿವಾರ್ಯ ಇತ್ತು, OBCಗಿದ್ದೇ ಇದೆ. ಇವತ್ತು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಒಂದು ಹೊಸ ನಾಟಕವನ್ನ ಹಾಡಿದ್ರು. ಏನ್ ನಾಟಕ? 45 ಜಾತಿಗಳು ಏನು ಮುಸಲ್ಮಾನ ಜಾತಿಗಳಿದಾವೆ, ಈ ಮುಸಲ್ಮಾನ ಜಾತಿಗಳನ್ನ 28% OBC ಒಳಗಡೆ ತರುವಂತ ಗೊತ್ತಿಲ್ಲದೆ ಸುತ್ತೋಲೆಯನ್ನ ಮಾಡ್ತು. ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕಮಿಷನ್ ಇದನ್ನ ನೋಟಿಸ್ ಮಾಡ್ತು. NCBC ನೋಟಿಸ್ ಮಾಡಿ ಇದು ಒಂಥರ ಪೋಚಿಂಗ್ ಮಾಡ್ದಂಗೆ, ಎನ್ಕ್ರೋಚ್ ಮಾಡ್ದಂಗೆ. ಯಾರನ್ನ ಎನ್ಕ್ರೋಚ್ ಮಾಡದಂಗೆ? ಈ ರಾಜ್ಯದ ಈ ದೇಶದಲ್ಲಿ ಇರ್ತಕ್ಕಂಥ OBC ಅವರ ಮತ, ಅವ್ರ ಏನು ಸವಲತ್ತು ಏನಿದೆ ಆ OBC ಸವಲತ್ತನ್ನ ಕಿತ್ಕೊಳ್ಳೋಂಥದ್ದು. ನಿಮ್ಗೆ ಯಾವ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಂಥದ್ದು? ಯಾವ ಸಂವಿಧಾನದಲ್ಲಿ ರಿಲಿಜನ್ ಬೇಸ್ಡ್ ನಿಮ್ಗೆ ರಿಲಿಜನ್ ಬೇಸ್ಡ್ ಕೊಡ್ಬೇಕಾ? ನೋಡಿ, ಕರ್ನಾಟಕದಲ್ಲಿ 12% ಮುಸಲ್ಮಾನರಿದ್ದಾರೆ. ಹತ್ತತ್ರ ಒಂದು 74 ಲಕ್ಷ ಜನ ಮುಸಲ್ಮಾನರಿದ್ದಾರೆ ಈ ರಾಜ್ಯದ ಒಳಗಡೆ. ನೀವು ಮೈನಾರಿಟಿ ಅಂತಕ್ಕಂಥ ಪರಿಕಲ್ಪನೆ ರಾಂಗು. ಯಾವ್ದು 74 ಲಕ್ಷ ಜನ ಮುಸಲ್ಮಾನರು ಮೈನಾರಿಟಿ? ಫಾರೂಕ್ ಅವರೇ, ನಿಜ ಇದೆ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.